ಇನ್ನು ರಾಹು ಮತ್ತು ಕೇತುಗಳ 2025ರ ಸಂಚಾರ ಫಲದಲ್ಲಿ ದ್ವಾದಶ ರಾಶಿಗಳ ಫಲಾಫಲ ನೋಡ್ತಾ ಪ್ರಪ್ರಥಮವಾಗಿ ಮೇಷರಾಶಿಯವರಿಗೆ ಈ ಗ್ರಹ, ಈ ಒಂದು ರಾಹು ಗ್ರಹ, ರಾಹು 11ರಲ್ಲಿ, ಕೇತು 5ರಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರದವರು. ಈ ಮನೆಗೆ ರಾಹು ಗ್ರಹ ತಟಸ್ಥ ಗ್ರಹ, ಅಂದರೆ ಅಷ್ಟು ಹೆಚ್ಚು ಪ್ರಭಾವವನ್ನು ಬೀರೋಕ್ಕೆ ಹೋಗೋದಿಲ್ಲ. ಅಷ್ಟು ಪ್ರಭಾವ ಈ ಒಂದು ಇದಕ್ಕೆ ಬೀರೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ರಾಹುಗ್ರಹ ನಿಮಗೆ ಫೇವರ್ ಆಗಿದ್ದಾಗ ಸರ್ಜರಿ ಕೂಡ, ಅಂದರೆ ಆಪರೇಷನ್ ಸಕ್ಸಸ್ ಆಗುತ್ತೆ. ಆಕ್ಸಿಡೆಂಟಲ್ಲೂ ಕೂಡ ಏನೇ ಪ್ರಾಬ್ಲಮ್ ಆದರೂ ಕೂಡ ನೀವು ಉಳ್ಕೊಳ್ಳೋಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಸ್ವಲ್ಪ ಅಂಗವೈಕಲ್ಯ ಇದ್ದರೂ ಕೂಡ ಬದುಕೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಆ ರೀತಿ ನೋಡೋಕ್ಕೆ ಹೋದಾಗ ರಾಹು ಗ್ರಹ ಮೇಷರಾಶಿಯಲ್ಲಿ 11ನೇ ಮನೆಯಲ್ಲಿ ಸಂಚಾರ ಮಾಡುತ್ತೆ. ಹಾಗೆ ಕೇತು ಗ್ರಹ 5ನೇ ಮನೆಯಲ್ಲಿ ಸಂಚಾರ ಮಾಡುತ್ತೆ. ಇದಕ್ಕೆ ನೋಡೋಕ್ಕೆ ಹೋದಾಗ ಇಲ್ಲಿ ರಾಹುಗ್ರಹ 11ನೇ ಮನೆ ಅಂದರೆ ಲಾಭಸ್ಥಾನದಲ್ಲಿ ರಾಹುಗ್ರಹ ಸಂಚಾರ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಸಿಗುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು, ಲಾಭ ಆಗುತ್ತೆ. ಹಾಗೆ ಪಂಚಮಂ ಕಾರ್ಯಸಿದ್ಧಿ, ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹುಗ್ರಹ ಮತ್ತು ಕೇತು ಗ್ರಹ ಸಂಚಾರ ಮಾಡುತ್ತೆ. 11-5ರಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ತಂದೆಗೆ ಸಾಕಷ್ಟು ಶುಭ ಫಲಗಳು ಸಿಗ್ತಕ್ಕಂಥದ್ದು, ಆಸ್ತಿಯ ವಿಷಯದಲ್ಲಿ ಒಳ್ಳೆಯದಾಗುತ್ತೆ, ಆದಾಯದಲ್ಲಿ ಏರಿಕೆ ಆಗುತ್ತೆ, ಹಠಮಾರಿತನ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಸ್ವಲ್ಪ ಹಠದಿಂದ ಕೆಲಸ ಕಾರ್ಯಗಳು ಜಯ ಆಗ್ತಕ್ಕಂಥದ್ದು, ಅದಷ್ಟು ಕದೆ ಕೂಡಿ ಬರ್ತಕ್ಕಂಥದ್ದು. ಎಷ್ಟೋ ಜನ ದುಷ್ಟ ಜನರಿಂದ ಬಿಡಿಸ್ಕೊಳ್ಳೋಕೆ ಸಾಧ್ಯವಿಲ್ಲದ ಕೆಲಸಗಳಲ್ಲೂ ಕೂಡ ಪರಿಪೂರ್ಣ ಆಗುತ್ತೆ. ವೃತ್ತಿ ಜೀವನ ತುಂಬ ಚೆನ್ನಾಗಿರುತ್ತೆ. ಸಕಾರಾತ್ಮಕ ಪ್ರತಿಕ್ರಿಯೆಗಳು ಈ ಸಮಯದಲ್ಲಿ ಸಿಗ್ತಕ್ಕಂಥದ್ದು, ಸಾಧನೆಗಳು ಮಾಡೋಕ್ಕೆ ಹೋಗೋದು, ಹಠ ಸ್ವಭಾವ ಇರ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಅದೃಷ್ಟ ಕೂಡಿ ಬರ್ತಕ್ಕಂಥ ಯೋಗ, ವಾಹನ ಯೋಗ ತುಂಬ ಚೆನ್ನಾಗಿದೆ. ಮನಸ್ಸಿಗೆ ತುಂಬ ಹಿಡಿತಾ ಇರುತ್ತೆ. ಅನೇಕ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಆಕಸ್ಮಿಕವಾಗಿ ಯೋಗಗಳು ಬರ್ತಕ್ಕಂಥ ಸಾಧ್ಯತೆ ರಾಹುವಿನಿಂದ ಇರುತ್ತೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾದರೂ ಕೂಡ ನಿರ್ಲಕ್ಷ್ಯತನ ಬೇಡ. ನಿರ್ಲಕ್ಷ್ಯ ಬಿಟ್ಟರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು, ಸ್ಥಿತಿಗತಿಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ, ಮನೆ ಕಟ್ಕೊಳ್ತಕ್ಕಂಥ ಯೋಗ, ಸೈಟ್ ತಗೊಳ್ತಕ್ಕಂಥ ಯೋಗ, ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗೆ. 11ನೇ ಮನೆಯ ರಾಹು 11 ಶುಭ ಫಲ, 11, 6, 3 ಇವು ತುಂಬ ಶುಭ ಕೂಡ ಕೊಡುತ್ತೆ. ಆದರೆ ನೀವು ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಹಾಗೆಯೇ ವೈದ್ಯಕೀಯ ಯಾರಾದರೂ ಡಾಕ್ಟರ್ ಮಾಡಬೇಕು ಅಂದರೆ ಅವರು ಆಗೋಕ್ಕೆ ಒಳ್ಳೆಯ ಯೋಗ ಕೂಡ ಇರುತ್ತೆ. ವಾಹನ ತಗೊಳ್ಳೋಕ್ಕೆ ಯೋಗ ಇರುತ್ತೆ. ಟ್ರಾವೆಲಿಂಗ್ ಬಿಸ್ನೆಸ್ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ. ಕುಟುಂಬದ ಕಡೆ ಸ್ವಲ್ಪ ಲಕ್ಷ್ಯವನ್ನು ಕೂಡ ಕೊಡ್ತೀರಾ. ಹಾಗಾಗಿ ಈ ಒಂದು ರಾಹುವಿನ ಫಲ ಮೇಷರಾಶಿಯವರಿಗೆ ಬಹಳಷ್ಟು ಶುಭ ಆಗುತ್ತೆ. ಮಹಿಳೆಯರು ಆಗ್ಬೋದು, ಪುರುಷರು ಆಗ್ಬೋದು, ತುಂಬಾ ಒಳ್ಳೆಯದಾಗುತ್ತೆ. ಲಾಭ ಸ್ಥಾನದಲ್ಲೂ ಇರುತ್ತೆ. ಇನ್ನು ಕೇತು ಬಂದು ಪಂಚಮದಲ್ಲಿರುತ್ತೆ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಗಮನವನ್ನು ತಾವು ಕೊಡಬೇಕಾಗುತ್ತೆ. ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಸ್ವಲ್ಪ ಪ್ರಯತ್ನ ಪಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ. ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೇತು ಬಂದು ಮಂಗಳನ ಸ್ನೇಹಿತ. ಈ ಮನೆಗೆ ಕೇತು ಮಂಗಳನ ಸ್ನೇಹಿತ ಆಗಿರ್ತಾನೆ. ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಇದಕ್ಕೆ ನೋಡೋಕೆ ಹೋದಾಗ ಕೆಲವರಿಗೆ ಸರ್ಕಾರದ ಉದ್ಯೋಗಗಳು ಸಿಗುತ್ತೆ. ಸ್ವಲ್ಪ ಸುಮ್ಮನೆ ಅಡ್ಡಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡ್ತೀರಾ. ಗುರಿ ಇಟ್ಕೊಂಡು ಜೀವನ ಮಾಡ್ತೀರಾ. ಶೇರು ಮಾರ್ಕೆಟಿಂದ ಒಳ್ಳೆಯದಾಗುತ್ತೆ. ಬುದ್ಧಿವಂತಿಕೆಯಿಂದ ಒಳ್ಳೆಯದಾಗುತ್ತೆ. ಕೆಲಸ ಕಾರ್ಯಗಳ ಜಯ ಆಗುತ್ತೆ. ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸು ಇಂಥದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕಡಿಮೆ ಆಗುತ್ತೆ. ಅದರಿಂದ ಕ್ಲಿಯರ್ ಆಗ್ತಕ್ಕಂಥದ್ದು. ಕೋರ್ಟ್ ಕೇಸ್ಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಮಕ್ಕಳಿಗೆ ವಾಹನ ಕೊಡಿಸ್ಕೊಡ್ತಕ್ಕಂಥದ್ದು. ಮಕ್ಕಳಿಂದ ಸುಮಾರು ಲಾಭ ಆಗ್ತಕ್ಕಂಥ ಯೋಗ, ವಿದೇಶ ಯೋಗ ಕೂಡ ಕೂಡಿ ಬಂದಿರತಕ್ಕಂಥ ಆಗಿರುತ್ತೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ರಾಹು ಕೇತುವಿನ ಫಲಗಳು ಸಾಕಷ್ಟು ಶುಭ ಫಲಗಳು ಕೊಡುತ್ತೆ. 2026 ತನಕ 12 ಅಂದರೆ ಡಿಸೆಂಬರ್ ತನಕ ವಾಹನ ಯೋಗ, ಮನೆ ಯೋಗ, ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು, ಕೆಲಸದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಪ್ರಮೋಷನ್ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಗಂಡ ಹೆಂಡತಿಯರಲ್ಲಿ ಸಣ್ಣ ಪುಟ್ಟ ಕಲಹಗಳಿರ್ಬೋದು. ಸಾಂಸಾರಿಕ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಅಂದರೆ ಒತ್ತು ಕೊಡ್ತಕ್ಕಂಥದ್ದು, ಯೋಚನೆಗಳು ಸುದೀರ್ಘವಾಗಿದ್ದಿದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಈ ರಾಶಿಯವರು. ಯಾಕೆಂತ ಹೇಳಿದ್ರೆ 11ರ ರಾಹು ಅಂದರೆ ಅದೃಷ್ಟ ಕೂಡಿ ಬಂದರೂ ಕೂಡ ನಮ್ಮ ನಡವಳಿಕೆಗಳು ಚೆನ್ನಾಗಿರಬೇಕು. ಪ್ರತಿನಿತ್ಯ ದುರ್ಗಾ ಸ್ತೋತ್ರ ಮಾಡ್ಕೊಳ್ಳೋದು. ಓಂ ದುಮ್ ದುರ್ಗಾಯೈ ನಮಃ, ಓಂ ದುಮ್ ದುರ್ಗಾಯೈ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸಂಕಷ್ಟ ಚತುರ್ಥಿಗಳು ಬಂದಾಗ ಕನಿಷ್ಠ ಈ ವರ್ಷದಲ್ಲಿ 3 ಸಂಕಷ್ಟ ಚತುರ್ಥಿಗಳಿಗೆ ಅಲ್ಲಿ ನಡೀತಾ ಇರತಕ್ಕಂಥ ಪೂಜೆಗೆ 11 ತೆಂಗಿನಕಾಯಿಯನ್ನು ನೀವು ಕೊಟ್ಟು ಬಂದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. 3 ಸಂಕಷ್ಟಿಗಳನ್ನು ಮೇ 18 ಆದ ಮೇಲೆ ನೀವು ಹಾಜರಾಗಿ ಅಲ್ಲಿ ಏನಾದರೂ ಸಿಹಿ ತಿಂಡಿಯನ್ನು ಕೊಟ್ಟು ಈ 3 ಸಂಕಷ್ಟಗಳನ್ನು ಆಚರಣೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಾಧ್ಯವಾದರೆ ಗೋಮೇದಕ ಈ ಒಂದು ಸಮಯದಲ್ಲಿ ಒಂದು ಗೋಮೇದಕ ಸ್ಟೋನ್ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥದ್ದು. ಆದರೆ ಯಾತ್ರೆಗಳಿಗೆ ಹೋದಾಗ ಆ ಒಂದು ಅಲ್ಲಿರ್ತಕ್ಕಂಥ ತೀರ್ಥಗಳನ್ನು ತಂದು ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು ಕೂಡ ರಾಹು ಕೇತುಗಳ ಪ್ರಭಾವ ಮೇಷರಾಶಿಯವರಿಗೆ ಅದ್ಭುತವಾಗಿದೆ. ತುಂಬಾ ಒಳ್ಳೆಯದಾಗುತ್ತೆ. ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ವಾಹನದಲ್ಲೂ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ಒಂದು 2026
ತನಕ ಇರುತ್ತೆ. ಓಂ ದುಮ್ ದುರ್ಗಾಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ಮೇಷರಾಶಿಯವರಿಗೆ ರಾಹುಕೇತುಗಳ ಪ್ರಭಾವ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ.